ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫಿನಾನ್ಸ್ ಟೆಕ್ ಬೈ ಮೋಹಿತ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಗ್ರೇಟ್. ಸೊ ನಾನಿವತ್ತು ನಿಮಗೋಸ್ಕರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಏನಪ್ಪ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅದು ಅಂತಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಟೈಪ್ಸ್ ಆಫ್ ಮಾರ್ಕೆಟ್ ಇದೆ ಮತ್ತು ಎಷ್ಟು ಟೈಪ್ಸ್ ಆಫ್ ಸೆಗ್ಮೆಂಟ್ಸ್ ಇದೆ, ಇದನ್ನ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ಜನರಲ್ ಆಗಿ ನೀವು ತುಂಬಾ ಕಡೆ ತುಂಬಾ ಜನ ಹೇಳೋದು ಕೇಳಿರ್ತೀರಾ. ಏನಪ್ಪಾ ಅಂತಂದ್ರೆ, ಒಬ್ಬೊಬ್ರು ಹೇಳ್ತಿರ್ತಾರೆ ನಾನು ಇವತ್ತು ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡಿದೆ ಅಂತಾರೆ, ಒಬ್ಬೊಬ್ರು ನಾನು ಇವತ್ತು ಇಂಡೈಸಸ್ ಅಲ್ಲಿ ಟ್ರೇಡ್ ಮಾಡಿದೆ, ಬ್ಯಾಂಕ್ ನಿಫ್ಟಿ ಅಲ್ಲಿ ಟ್ರೇಡ್ ಮಾಡಿದೆ ಅಂತಾರೆ, ಇನ್ನು ಒಬ್ಬೊಬ್ರು ನಾನು ಇವತ್ತು ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೆ ಬ್ರೋ ಅಂತಂತಾರೆ. ಒಬ್ಬೊಬ್ರು ಏನ್ ಹೇಳ್ತಾರೆ, ನಂಗೆ ಟ್ರೇಡಿಂಗ್ ಎಲ್ಲ ಬರಲ್ಲ, ಬಟ್ ನಾನು IPOs ಅಲ್ಲಿ ಮಾತ್ರ ಅಪ್ಲೈ ಮಾಡ್ತೀನಿ ಅಂತಂತಾರೆ ಅಲ್ವಾ. ಸೊ ನೀವ್ ಅನ್ಕೊಂತಿರ್ಬೋದು, ನಾನು ಇಷ್ಟೊತ್ತಿಗೆ ಏನ್ ಹೇಳಿದ್ನೋ ಇದೆಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಲ್ವಾ ನಾವು ಟ್ರೇಡ್ ಮಾಡೋದು, ಅಪ್ಲೈ ಮಾಡೋದು, ಪ್ರತಿಯೊಂದು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಲ್ವಾ ಮಾಡೋದು ಅಂತ ಅನ್ಕೊಂತಿರ್ತೀರಾ. ಕರೆಕ್ಟ್, ಸ್ಟಾಕ್ ಮಾರ್ಕೆಟ್ ಅಲ್ಲೇ ಆಗಿರ್ಬೋದು, ಬಟ್ ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಅದರದೇ ಆದಂತಹ ಸೆಗ್ಮೆಂಟ್ ಅಂಡರ್ ಅಲ್ಲಿ ಇರುತ್ತೆ. ಸೊ ಯಾವ ಸೆಗ್ಮೆಂಟ್ನ ನಾವು ರೈಟಾಗಿ ಚೂಸ್ ಮಾಡಬೇಕು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಮಾರ್ಕೆಟ್. ಒಂದು ಬಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಬಂದು ಸೆಕೆಂಡರಿ ಮಾರ್ಕೆಟ್. ಈಗ ನಾವು ಫಸ್ಟ್ ಪ್ರೈಮರಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ, ಓಕೆನಾ. Primary market. This is where companies issue securities like stocks and bonds for the first time to raise capital from investors. ನಾನು ನಿಮ್ಗಿನ್ನ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಫಂಡ್ ರೈಸ್ ಮಾಡೋದಕ್ಕೋಸ್ಕರ ಅದು ಪ್ರೈಮರಿ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಅದ್ರ ಶೇರ್ಸ್ ನ ಮತ್ತೆ ಬಾಂಡ್ಸ್ ನ ಪಬ್ಲಿಕ್ ಗೋಸ್ಕರ ಇಶ್ಯೂ ಮಾಡ್ತಾರೆ. ಫಂಡ್ ರೈಸ್ ಆದ್ಮೇಲೆ ಆ ಕಂಪನಿ ಆ ಕ್ಯಾಪಿಟಲ್ ಇಂದ ಡೆಟ್ ಕ್ಲಿಯರ್ ಮಾಡ್ಕೊಂತಾರೆ ಅಥವಾ ಬಿಸ್ನೆಸ್ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ಕೊಂತಾರೆ. ಇನ್ವೆಸ್ಟರ್ಸ್ ಕೂಡ ಏನ್ ಅಡ್ವಾಂಟೇಜ್ ಇದರಲ್ಲಿ ಅಂತಂದ್ರೆ, ಬಿಗಿನಿಂಗ್ ಅಲ್ಲೇ ಕಂಪನಿ ಶೇರ್ಸ್ ನ ಒಳ್ಳೆ ಪ್ರೈಸ್ ಅಲ್ಲಿ ಬೈ ಮಾಡಿರ್ತಾರೆ. ಪ್ರೈಮರಿ ಮಾರ್ಕೆಟ್ ಬಗ್ಗೆ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಾವೀಗ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ. Secondary market. This is the most well-known market where investors buy and sell existing securities from each other with prices determined by supply and demand. ಪ್ರೈಮರಿ ಮಾರ್ಕೆಟ್ ಅಲ್ಲಿ ನಾವು ಫಾರ್ ದ ಫಸ್ಟ್ ಟೈಮ್ ಕಂಪ್ನಿಯಿಂದ ನಾವು ಶೇರ್ಸ್ ನ ಬೈ ಮಾಡ್ತೀವಿ. ಬಟ್ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಹಂಗಲ್ಲ. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟಿಂಗ್ ಶೇರ್ಸ್ ಸ್ಟಾಕ್ಸ್ ಏನಿರುತ್ತೆ, ನಾವು ಅದನ್ನ ಇನ್ವೆಸ್ಟರ್ಸ್ ಹಾಗೂ ಟ್ರೇಡರ್ಸ್ ಮಧ್ಯ ಬೈ ಅಂಡ್ ಸೆಲ್ ಟ್ರಾನ್ಸಾಕ್ಷನ್ ಏನ್ ನಡೆಯುತ್ತೋ ಇದು ಸೆಕೆಂಡರಿ ಮಾರ್ಕೆಟ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ನೀವು ಪ್ರೈಮರಿ ಮಾರ್ಕೆಟ್ ಮತ್ತೆ ಸೆಕೆಂಡರಿ ಮಾರ್ಕೆಟ್ ನ ಡಿಫ್ರೆನ್ಸಸ್ ನ ತಿಳ್ಕೊಂಡ್ರಿ ಅಲ್ವಾ. ಸೊ ನಾವೀಗ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಯಾವ ತರ ಸೆಗ್ಮೆಂಟ್ ಬರುತ್ತೆ ಮತ್ತೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಯಾವ ತರ ಸೆಗ್ಮೆಂಟ್ಸ್ ಬರುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ, ಓಕೆನಾ. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಸೆಗ್ಮೆಂಟ್ ಬರುತ್ತೆ, ಅಂದ್ರೆ IPO ಸೆಗ್ಮೆಂಟ್ ಬರುತ್ತೆ. ಮತ್ತೆ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ನಿಮಗೆ ಈಕ್ವಿಟಿ ಆಗಿರ್ಬೋದು, ಕಮೋಡಿಟೀಸ್ ಆಗಿರ್ಬೋದು, ಡೆರಿವೇಟಿವ್ಸ್ ಆಗಿರ್ಬೋದು, ಮತ್ತೆ ಫಾರಿನ್ ಕರೆನ್ಸೀಸ್ ಆಗಿರ್ಬೋದು, ಈ ತರ ಹಲವಾರು ಸೆಗ್ಮೆಂಟ್ಸ್ ಸೆಕೆಂಡರಿ ಮಾರ್ಕೆಟ್ಸ್ ಅಂಡರ್ ಅಲ್ಲಿ ಬರುತ್ತೆ. ನಾನು ನಿಮ್ಗೀಗ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಫಸ್ಟ್ ಈಕ್ವಿಟಿ ಸೆಗ್ಮೆಂಟ್ ಬಗ್ಗೆ ಮಾತಾಡೋಣ. ಈಕ್ವಿಟಿ ಸೆಗ್ಮೆಂಟ್ ಅಂತಂದ್ರೆ ಏನು, ಅದರಲ್ಲಿ ಯಾವ ತರ ಟ್ರೇಡ್ ಮಾಡ್ಬೋದು ಅಂತಂದ್ರೆ, ನಾವೀಗ ಒಂದು ಸ್ಟಾಕ್ ನ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಇಲ್ಲ ಲಾಂಗ್ ಟರ್ಮ್ ಹೋಲ್ಡ್ ಮಾಡಬೇಕು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ತರ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಈಗ ನಾವು ಟಾಟಾ ಮೋಟರ್ಸ್ ಆಗಿರ್ಬೋದು, ಅದಾನಿ ಎಂಟರ್ಪ್ರೈಸಸ್ ಆಗಿರ್ಬೋದು, ಇಲ್ಲ ವಿಶಾಲ್ ಮಾರ್ಟ್, ಡಿಮಾರ್ಟ್, ಈ ತರ ಸ್ಟಾಕ್ಸ್ ಇಲ್ಲ ಪಬ್ಲಿಕ್ ಅಲ್ಲಿ ಲಿಸ್ಟೆಡ್ ಕಂಪನೀಸ್ ಯಾವ್ದಿರುತ್ತೆ, ಸೊ ಈ ತರ ಕಂಪನೀಸ್ ನ ನಾವು ರೆಗ್ಯುಲರ್ ಆಗಿ ಇಂಟ್ರಾಡೇ ಟ್ರೇಡ್ ಮಾಡೋದ್ರಿಂದ ಅಥವಾ ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ತೀವಲ್ವಾ, ಸೊ ಇದೆಲ್ಲ ಏನಿರುತ್ತೆ ಇದೆಲ್ಲ ನಮಗೆ ಈಕ್ವಿಟಿ ಸೆಗ್ಮೆಂಟ್ ಅಂಡರ್ ಅಲ್ಲಿ ಬರುತ್ತೆ, ಓಕೆನಾ. ನೆಕ್ಸ್ಟ್ ಬಂದು ಡೆರಿವೇಟಿವ್ಸ್ ಎಲ್ರಿಗೂ ಫೇವ್ರೇಟ್. ಅದು ಏನಪ್ಪಾ ಅಂತಂದ್ರೆ, ಡೆರಿವೇಟಿವ್ಸ್ ಅಲ್ಲಿ ನಿಮಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ನೀವು ಟ್ರೇಡ್ ಮಾಡ್ತೀರಾ ಅಲ್ವಾ. ನೀವು ಕಾಂಟ್ರಾಕ್ಟ್ಸ್ ನ ಬೈ ಮಾಡಿ ಸೆಲ್ ಮಾಡ್ತೀರಾ, ಪೊಸಿಷನ್ಸ್ ನ ಹೆಡ್ಜ್ ಮಾಡ್ತೀರಾ. ಸೊ ಇದೆಲ್ಲ ಏನ್ ಹೆಲ್ಪ್ ಆಗುತ್ತೆ, ಇದರೆಲ್ಲ ಏನ್ ಟ್ರೇಡ್ ಮಾಡ್ತೀರಾ ನೀವು. ಸೊ ಇದು ಬಂದು ನಿಮ್ಗೆ ಡೆರಿವೇಟಿವ್ ಸೆಗ್ಮೆಂಟ್ಸ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಕಮೋಡಿಟೀಸ್ ಏನ್ ಗುರು, ಕಮೋಡಿಟೀಸ್ ಇಲ್ಲಿ ಕೇಳಿರ್ಲಿಲ್ವಲ್ಲ ಅಂತಂತೀರಾ. ಕಮೋಡಿಟೀಸ್ ಅಲ್ಲಿ ನೀವು ಗೋಲ್ಡ್ ನ ಟ್ರೇಡ್ ಮಾಡ್ಬೋದು, ಮೆಟಲ್ಸ್, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು. ಸೊ ಈ ತರ ಮೆಟಲ್ಸ್ ನ ಟ್ರೇಡ್ ಮಾಡಬಹುದು. ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಕಾರ್ನ್ ಆಗಿರ್ಬೋದು, ಸೊ ಈ ತರ ಪ್ರಾಡಕ್ಟ್ಸ್ ನಾವು ಟ್ರೇಡ್ ಮಾಡ್ಬೋದು. ಮತ್ತೆ ನಾವು ಕ್ರೂಡ್ ಆಯಿಲ್ ಆಗಿರ್ಬೋದು, ಮತ್ತೆ ಗ್ಯಾಸೋಲಿನ್ ಆಗಿರ್ಬೋದು, ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಸೊ ಇದನ್ನು ಕೂಡ ನಾವು ಟ್ರೇಡ್ ಮಾಡಬಹುದು ಕಮೋಡಿಟೀಸ್ ಅಲ್ಲಿ. ಇದೆಲ್ಲ ಒಂದು ನಿಮ್ಗೆ ಕಮೋಡಿಟೀಸ್ ಅಂಡರ್ ಅಲ್ಲಿ ಬರುತ್ತೆ. ಮತ್ತೆ ಫಾರಿನ್ ಕರೆನ್ಸೀಸ್ ಅಂದ್ರೆ ಫಾರೆಕ್ಸ್,
ಅಂದರೆ ಪ್ರತಿಯೊಂದು ಕಂಟ್ರೀಸ್ದು ಪೇರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವು INR JYP, ಇಂಡಿಯನ್ ರುಪೀಸ್ ಮತ್ತು ಜಾಪನೀಸ್ ಏನಾಗಿರ್ಬೋದು, ಮತ್ತು ಇಂಡಿಯನ್ ರುಪೀಸ್ US ಡಾಲರ್ಸ್ ಆಗಿರ್ಬೋದು, INR USD ಅಂತ ಇರುತ್ತೆ. ಮತ್ತು ಪ್ರತಿಯೊಂದು ಕಂಟ್ರೀಸ್ ಅದರದ್ದು ಒಂದು ಪೇರ್ಸ್ ಇರುತ್ತೆ. ಸೊ ಈ ಥರ ಕರೆನ್ಸೀಸ್ ಪೇರ್ಸ್ನ ಕೂಡ ನಾವು ಟ್ರೇಡ್ ಮಾಡ್ಬೋದು. ಸೊ ಇದು ಬಂದು ಫಾರೆಕ್ಸ್ ಟ್ರೇಡಿಂಗ್ ಅಂಡರಲ್ಲಿ ಬರುತ್ತೆ. ಸೊ ಇದು ಕೂಡ ನಿಮಗೆ ಸೆಕೆಂಡ್ರಿ ಮಾರ್ಕೆಟ್ ಅಂಡರಲ್ಲೇ ಬರುತ್ತೆ. ನೋಡಿದ್ರ, ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡಿ ಬ್ಲೈಂಡಾಗಿ ನಾವು ಯಾವುದೋ ಒಂದು ಸ್ಟಾಕ್ನ ಟ್ರೇಡ್ ಮಾಡ್ತಿದ್ದೀವಿ ಅಂತಂದರೆ ಏನು ಯೂಸ್ ಇಲ್ಲ, ನೀವು ಏನು ಕೈಯಲ್ಲ. ಸೊ ಅದಕ್ಕೋಸ್ಕರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಮಾರ್ಕೆಟ್ನ ನಾವು ಚೂಸ್ ಮಾಡ್ತಿದ್ದೀವಿ, ಮತ್ತು ಯಾವ ಸೆಗ್ಮೆಂಟ್ನ ನಾವು ಚೂಸ್ ಮಾಡ್ತಿದ್ದೀವಿ, ಮತ್ತು ಆ್ಯಸ್ ಅ ಬಿಗಿನರ್ ನನಗೆ ಯಾವ ಸೆಗ್ಮೆಂಟ್ ನನಗೆ ತುಂಬ ಸೂಟ್ ಆಗುತ್ತೆ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಪ್ರತಿಯೊಂದು ನಾವು ತಿಳ್ಕೊಂಡು ಆಮೇಲೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಎಂಟ್ರಿ ಆಗೋದು ತುಂಬ ಒಳ್ಳೆಯದಾಗಿರುತ್ತೆ. ಇವತ್ತಿನ ಟಾಪಿಕ್ಕು ಟೈಪ್ಸ್ ಆಫ್ ಮಾರ್ಕೆಟ್ ಆ್ಯಂಡ್ ಸೆಗ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್. ಇದ್ರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಫಿನಾನ್ಸ್ ರಿಲೇಟೆಡು ಒಳ್ಳೊಳ್ಳೆ ವೀಡಿಯೋಸ್ನ ತರ್ತಿರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಸಿಗೋಣ. ಬಾಯ್ ಬಾಯ್.